ನಮಸ್ಕಾರ ವೀಕ್ಷಕರೇ, ವೆಬ್ಬುಕ್ ಟಿವಿಗೆ ಸ್ವಾಗತ. ಇಂದು ನಾನು ಮಾತಾಡಲು ಹೊರಟಿರುವ ವಿಷಯ ನಮ್ಮ ವ್ಯವಹಾರವನ್ನು ಹೇಗೆ ಸುಧಾರಿಸಬಹುದು ಎಂಬುದು. ನಾವೆಲ್ಲ ನಮ್ಮ ವ್ಯವಹಾರದಲ್ಲಿ ಯಶಸ್ಸು ಸಾಧಿಸಲು ವಿವಿಧ ಮಾರ್ಗಗಳನ್ನು ಅನ್ವೇಷಿಸುತ್ತೇವೆ. ಆದರೆ ಒಬ್ಬ ಯಶಸ್ವಿ ವ್ಯಾಪಾರಿ ಆಗಲು ನಾವು ಕೆಲವು ನಿರ್ದಿಷ್ಟ ತಂತ್ರಗಳನ್ನು ಅನುಸರಿಸಬೇಕು. ಈ ತಂತ್ರಗಳು ನಮ್ಮ ವ್ಯವಹಾರವನ್ನು ಹೊಸ ಹಾದಿಯಲ್ಲಿಯೇ ಮಾತ್ರವಲ್ಲ, ಅದನ್ನು ಮುಂದಿನ ಹಂತಕ್ಕೂ ಏರಿಸಬಹುದು. ಹಾಗಾದರೆ ನಾವೆಲ್ಲ ಕಲಿಯಬೇಕಾದ ಮತ್ತು ಅಳವಡಿಸಿಕೊಳ್ಳಬೇಕಾದ ಕೆಲವು ಮುಖ್ಯ ತಂತ್ರಗಳು ಯಾವುವು ಎಂಬುದನ್ನು ತಿಳಿಯೋಣ. ಮೊದಲನೆಯದಾಗಿ, ಅಧ್ಯಯನ. ನಿಮ್ಮ ಉದ್ಯಮಕ್ಕೆ ಸಂಬಂಧಿಸಿದಂತೆ ಹೊಸ ತರದ ಪುಸ್ತಕಗಳು, ಪತ್ರಿಕೆಗಳು ಮತ್ತು ಆನ್ಲೈನ್ ಲೇಖನಗಳನ್ನು ಓದಿರಿ. ಹೊಸ ಮಾಹಿತಿಯನ್ನು ಅಳವಡಿಸುವ ಮೂಲಕ ನೀವು ನಿಮ್ಮ ವ್ಯವಹಾರದಲ್ಲಿ ಆಧುನಿಕ ತಂತ್ರಗಳನ್ನು ಬಳಸಬಹುದು. ಸ್ಪಷ್ಟ ಉದ್ದೇಶ. ನಿಮ್ಮ ವ್ಯವಹಾರಕ್ಕೆ ಸ್ಪಷ್ಟವಾದ ಗುರಿಗಳನ್ನು ಹೊಂದಿರಿ. ಗುರಿಗಳು ನಿಮಗೆ ದಿಕ್ಕು ತೋರಿಸುತ್ತವೆ ಮತ್ತು ನೀವು ಎಲ್ಲಿ ಹೋಗಬೇಕು ಎಂಬುದರ ಬಗ್ಗೆ ಸ್ಪಷ್ಟತೆಯನ್ನು ನೀಡುತ್ತವೆ. ನೀತಿ ನಿಯಮ. ನೈತಿಕ ನಿಯಮ. ಸದಾ ನೈತಿಕವಾಗಿ ಕಾರ್ಯನಿರ್ವಹಿಸಿ. ನೈತಿಕತೆ ನಿಮ್ಮ ವ್ಯವಹಾರಕ್ಕೆ ನಂಬಿಕೆಯನ್ನು ತಂದುಕೊಡುತ್ತದೆ ಮತ್ತು ನಿಮ್ಮ ಗ್ರಾಹಕರು ನಿಮ್ಮ ಮೇಲೆ ನಂಬಿಕೆ ಇಡುವರು. ಸಮಯ ನಿರ್ವಹಣೆ. ನಿಮ್ಮ ಸಮಯವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಿ. ನಿಮ್ಮ ಸಮಯವನ್ನು ಸರಿಯಾಗಿ ಯೋಜಿಸುವ ಮೂಲಕ ನೀವು ಹೆಚ್ಚು ಕೆಲಸವನ್ನು ಕಡಿಮೆ ಸಮಯದಲ್ಲಿ ಮುಗಿಸಬಹುದು. ತಂತ್ರಜ್ಞಾನ ಬಳಕೆ. ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿ. ಹೊಸ ತಂತ್ರಜ್ಞಾನಗಳು ನಿಮ್ಮ ಕೆಲಸವನ್ನು ಸುಲಭಗೊಳಿಸುತ್ತವೆ ಮತ್ತು ಹೆಚ್ಚು ಸಮರ್ಥತೆಯನ್ನು ತರಲು ಸಹಾಯ ಮಾಡುತ್ತವೆ. ಸಂಪರ್ಕ ಜಾಲ. ವ್ಯಾಪಕ ಸಂಪರ್ಕ ಜಾಲವನ್ನು ಬೆಳೆಸಿರಿ. ಉತ್ತಮ ಸಂಪರ್ಕ ಜಾಲವು ನಿಮಗೆ ಹೊಸ ಅವಕಾಶಗಳನ್ನು ತರುತ್ತದೆ ಮತ್ತು ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಸಹಾಯ ಮಾಡುತ್ತವೆ. ನಿರಂತರ ಕಲಿಕೆ. ಹೊಸತನ್ನು ನಿರಂತರವಾಗಿ ಕಲಿಯಿರಿ. ಜ್ಞಾನವು ಸದಾ ಬೆಳೆಯುವುದು ಮತ್ತು ಅದನ್ನು ಅನ್ವಯಿಸುವ ಮೂಲಕ ನೀವು ನಿಮ್ಮ ವ್ಯಾಪಾರದಲ್ಲಿ ಯಶಸ್ಸು ಕಾಣಬಹುದು. ಸಮಸ್ಯೆ ಪರಿಹಾರ. ತ್ವರಿತ ಮತ್ತು ಸಮರ್ಥ ಪರಿಹಾರಗಳನ್ನು ಹುಡುಕಿರಿ. ಸಮಸ್ಯೆಗಳನ್ನು ಎಷ್ಟು ಬೇಗನೆ ಪರಿಹರಿಸುತ್ತೀರೆಂಬುದು ನಿಮ್ಮ ಗ್ರಾಹಕರಿಗೆ ತೋರಿಸುತ್ತದೆ ನೀವು ವಿಶ್ವಾಸಾರ್ಹರಾಗಿರುವಿರಿ. ಹಣಕಾಸು ನಿರ್ವಹಣೆ. ನಿಮ್ಮ ಹಣಕಾಸನ್ನು ಸಮರ್ಥವಾಗಿ ನಿರ್ವಹಿಸಿ. ಉತ್ತಮ ಹಣಕಾಸು ನಿರ್ವಹಣೆಯು ನಿಮ್ಮ ವ್ಯವಹಾರವನ್ನು ಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ. ಮಾರುಕಟ್ಟೆ ವಿಶ್ಲೇಷಣೆ. ಮಾರುಕಟ್ಟೆಯನ್ನು ವಿಶ್ಲೇಷಿಸಿ. ಮಾರುಕಟ್ಟೆಯ ತಂತ್ರಗಳು ಮತ್ತು ಗ್ರಾಹಕರ ಅವಶ್ಯಕತೆಗಳನ್ನು ತಿಳಿದುಕೊಳ್ಳುವುದು ನಿಮ್ಮ ವ್ಯಾಪಾರವನ್ನು ಸುಧಾರಿಸಲು ಮುಖ್ಯವಾಗಿದೆ. ತಂಡದ ನಿರ್ಮಾಣ. ಸಮರ್ಥ ತಂಡವನ್ನು ನಿರ್ಮಿಸಿ. ಉತ್ತಮ ತಂಡವು ಯಾವಾಗಲೂ ಉತ್ತಮ ಫಲಿತಾಂಶಗಳನ್ನು ತರಲು ಸಹಾಯ ಮಾಡುತ್ತದೆ. ಗ್ರಾಹಕ ಸೇವೆ. ಉತ್ತಮ ಗ್ರಾಹಕ ಸೇವೆಯನ್ನು ಒದಗಿಸಿ. ಸಂತೃಪ್ತ ಗ್ರಾಹಕರು ಯಾವಾಗಲೂ ನಿಮ್ಮ ವ್ಯಾಪಾರಕ್ಕೆ ಬಲವಾಗಿರುತ್ತಾರೆ. ವಿನೂತನ ಯೋಚನೆ. ಕ್ರಿಯಾತ್ಮಕ ಯೋಚನೆ ಮತ್ತು ಹೊಸ ಆವಿಷ್ಕಾರಗಳನ್ನು ಒಪ್ಪಿಕೊಳ್ಳಿ. ಇದು ನಿಮ್ಮ ವ್ಯಾಪಾರವನ್ನು ವಿಶೇಷವಾಗಿ ಮಾಡುತ್ತದೆ. ಪರಿಶೀಲನೆ. ನಿಮ್ಮ ವ್ಯವಹಾರದ ಪ್ರಗತಿಯನ್ನು ನಿರಂತರವಾಗಿ ಪರಿಶೀಲಿಸಿ. ಇದರಿಂದ ನೀವು ಎಲ್ಲಿ ತೊಂದರೆಗೀಡಾಗಬಹುದು ಮತ್ತು ಎಲ್ಲಿ ಸುಧಾರಿಸಬಹುದು ಎಂಬುದನ್ನು ತಿಳಿಯಬಹುದು. ಪ್ರೇರಣೆ. ನಿಮ್ಮ ಸಿಬ್ಬಂದಿಯನ್ನು ಪ್ರೇರೇಪಿಸಿ. ಪ್ರೇರೇಪಿತ ಸಿಬ್ಬಂದಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ. ಮಾದರಿ. ಉತ್ತಮ ಮಾದರಿಗಳನ್ನು ಅನುಸರಿಸಿ. ಯಶಸ್ವಿಯಾದ ಮಾದರಿಗಳನ್ನು ಅನುಸರಿಸುವ ಮೂಲಕ ನೀವು ಕೂಡ ಯಶಸ್ಸನ್ನು ಸಾಧಿಸಬಹುದು. ನಿರ್ಧಾರ ಸಾಮರ್ಥ್ಯ. ಸಮರ್ಥ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಸರಿಯಾದ ನಿರ್ಧಾರಗಳು ನಿಮ್ಮ ವ್ಯವಹಾರವನ್ನು ಎತ್ತರಕ್ಕೆ ಎಸೆಯಬಹುದು. ತಾಳ್ಮೆ. ತಾಳ್ಮೆಯು ಯಶಸ್ಸಿನ ಮಂತ್ರವಾಗಿದೆ. ತಾಳ್ಮೆಯಿಂದ ನಿಮ್ಮ ಗುರಿಗಳನ್ನು ಸಾಧಿಸಲು ಪ್ರಯತ್ನಿಸಿ. ನವೀನ ತಂತ್ರಗಳು. ಹೊಸ ತಂತ್ರಜ್ಞಾನ ಮತ್ತು ತಂತ್ರಗಳನ್ನು ಅಳವಡಿಸಿ. ಇದು ನಿಮ್ಮ ವ್ಯವಹಾರದಲ್ಲಿ ಸಮರ್ಥತೆಯನ್ನು ತರಲು ಸಹಾಯ ಮಾಡುತ್ತದೆ. ನೆಟ್ವರ್ಕಿಂಗ್. ನಿಮ್ಮ ಸಂಪರ್ಕ ಜಾಲವನ್ನು ಸದಾ ವಿಸ್ತರಿಸಿ. ಹೊಸ ಸಂಪರ್ಕಗಳು ಹೊಸ ಅವಕಾಶಗಳನ್ನು ತರುತ್ತವೆ. ಗ್ರಾಹಕ ಪ್ರತಿಕ್ರಿಯೆ. ಗ್ರಾಹಕರ ಪ್ರತಿಕ್ರಿಯೆಯನ್ನು ಸ್ವೀಕರಿಸಿ ಮತ್ತು ಅದನ್ನು ಅನ್ವಯಿಸಿ. ಗ್ರಾಹಕರ ಅಭಿಪ್ರಾಯವು ನಿಮ್ಮ ವ್ಯವಹಾರವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಗುಣಮಟ್ಟ. ನಿಮ್ಮ ಉತ್ಪನ್ನ ಮತ್ತು ಸೇವೆಯ ಗುಣಮಟ್ಟವನ್ನು ಸುಧಾರಿಸಿ. ಉತ್ತಮ ಗುಣಮಟ್ಟವು ಗ್ರಾಹಕರನ್ನು ತಿರುಗಿ ಬರುವಂತೆ ಮಾಡುತ್ತದೆ. ಸಮರ್ಪಣೆ. ನಿಮ್ಮ ವ್ಯವಹಾರದ ಕಡೆಗೆ ಸಂಪೂರ್ಣ ಸಮರ್ಪಣೆಯನ್ನು ತೋರಿಸಿ. ಸಮರ್ಪಿತ ವ್ಯಕ್ತಿಗಳು ಯಶಸ್ಸನ್ನು ಸಾಧಿಸುತ್ತಾರೆ. ಸೃಜನಶೀಲತೆ. ಸೃಜನಶೀಲತೆಯನ್ನು ಉತ್ತೇಜಿಸಿ. ಹೊಸ ಆವಿಷ್ಕಾರಗಳು ನಿಮ್ಮ ವ್ಯವಹಾರವನ್ನು ಹೊಸ ಹಾದಿಯಲ್ಲಿಯೇ ಕೊಂಡೊಯ್ಯುತ್ತವೆ. ಬಜೆಟ್. ನಿಮ್ಮ ಬಜೆಟ್ ಅನ್ನು ಸಮರ್ಥವಾಗಿ ನಿರ್ವಹಿಸಿ. ಖರ್ಚುಗಳನ್ನು ನಿಯಂತ್ರಿಸುವುದು ಮುಖ್ಯವಾಗಿದೆ. ಆತ್ಮವಿಶ್ವಾಸ. ನಿಮ್ಮ ಮೇಲೆ ವಿಶ್ವಾಸ ಇಡಿರಿ.
ಆತ್ಮವಿಶ್ವಾಸವು ನಿಮ್ಮನ್ನು ಎತ್ತರಕ್ಕೆ ತರುತ್ತದೆ. ಸಂಬಂಧ. ಗ್ರಾಹಕರೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸಿರಿ. ಇದು ನಿಮ್ಮ ವ್ಯವಹಾರವನ್ನು ವೃದ್ಧಿಸುವಲ್ಲಿ ಸಹಾಯ ಮಾಡುತ್ತದೆ. ವ್ಯರ್ಥವನ್ನು ಕಡಿಮೆ ಮಾಡಿ. ಉತ್ಪಾದನೆಯಲ್ಲಿ ವ್ಯರ್ಥವನ್ನು ಕಡಿಮೆ ಮಾಡಿ. ಇದು ಸಮರ್ಥತೆಯನ್ನು ತರಲು ಸಹಾಯ ಮಾಡುತ್ತದೆ. ಸಪ್ಲೈ ಚೈನ್. ನಿಮ್ಮ ಸರಕು ಸರಬರಾಜು ಶ್ರೇಣಿಯನ್ನು ಸುಧಾರಿಸಿ. ಇದು ನಿಖರ ಸರಬರಾಜು ಮತ್ತು ಉತ್ಪಾದನೆಯನ್ನು ಒದಗಿಸುತ್ತದೆ. ಪ್ರತಿಸ್ಪರ್ಧೆ ವಿಶ್ಲೇಷಣೆ. ನಿಮ್ಮ ಸ್ಪರ್ಧೆಯನ್ನು ವಿಶ್ಲೇಷಿಸಿ. ಇದು ನಿಮ್ಮ ವ್ಯಾಪಾರವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಮಾರಾಟದ ತಂತ್ರಗಳು. ನೂತನ ಮಾರಾಟದ ತಂತ್ರಗಳನ್ನು ಅಳವಡಿಸಿ. ಪರಿಣಾಮಕಾರಿ ಮಾರಾಟದ ತಂತ್ರಗಳು ನಿಮ್ಮ ಉತ್ಪನ್ನಗಳ ಮಾರಾಟವನ್ನು ವೃದ್ಧಿಸುತ್ತವೆ. ಉತ್ಪಾದನಾ ಪ್ರಕ್ರಿಯೆ. ಉತ್ಪಾದನಾ ಪ್ರಕ್ರಿಯೆಯನ್ನು ನಿರಂತರವಾಗಿ ಸುಧಾರಿಸಿ. ಸುಧಾರಿತ ಉತ್ಪಾದನಾ ವಿಧಾನಗಳು ಹೆಚ್ಚು ಉತ್ಪಾದಕತೆಯನ್ನು ತರಲು ಸಹಾಯ ಮಾಡುತ್ತವೆ. ಕ್ರಿಯಾಶೀಲತೆ. ಕ್ರಿಯಾಶೀಲವಾಗಿ ಯೋಚಿಸಿ ಮತ್ತು ಸಮಸ್ಯೆಗಳ ಪರಿಹಾರಕ್ಕೆ ಹೊಸ ತಂತ್ರಗಳನ್ನು ಅನ್ವಯಿಸಿ. ದೌರ್ಬಲ್ಯ ವಿಶ್ಲೇಷಣೆ. ನಿಮ್ಮ ವ್ಯವಹಾರದ ಬಲಗಳು ಮತ್ತು ದೌರ್ಬಲ್ಯಗಳನ್ನು ವಿಶ್ಲೇಷಿಸಿ. ಇದು ನಿಮ್ಮ ಅಭಿವೃದ್ಧಿಗೆ ಮುನ್ನೆಚ್ಚರಿಕೆ ನೀಡುತ್ತದೆ. ಹೊಸ ಉತ್ಪನ್ನಗಳು. ಹೊಸ ಉತ್ಪನ್ನಗಳು ಮತ್ತು ಸೇವೆಗಳ ಬಿಡುಗಡೆ. ಹೊಸ ಉತ್ಪನ್ನಗಳು ಮಾರುಕಟ್ಟೆಯನ್ನು ವಿಸ್ತರಿಸುತ್ತವೆ. ಲಾಭಾಂಶ ನಿರ್ವಹಣೆ. ನಿಮ್ಮ ಲಾಭಾಂಶವನ್ನು ಸಮರ್ಥವಾಗಿ ನಿರ್ವಹಿಸಿ. ಲಾಭಾಂಶವು ನಿಮ್ಮ ವ್ಯವಹಾರದ ಪ್ರಗತಿಗೆ ಸಹಾಯ ಮಾಡುತ್ತದೆ. ಗುರಿ ಸಾಧನೆ. ನಿಮ್ಮ ಗುರಿಗಳನ್ನು ಸಮಯದಲ್ಲಿ ಸಾಧಿಸಿ. ಗುರಿ ಸಾಧನೆಯು ಯಶಸ್ಸಿನ ಪ್ರಮುಖ ಅಂಶವಾಗಿದೆ. ಒತ್ತಡ ನಿರ್ವಹಣೆ. ಒತ್ತಡವನ್ನು ಸಮರ್ಥವಾಗಿ ನಿರ್ವಹಿಸಿ. ಒತ್ತಡ ಮುಕ್ತ ಕಾರ್ಯನಿರ್ವಹಣೆ ಉತ್ತಮ ಫಲಿತಾಂಶಗಳನ್ನು ತರಲು ಸಹಾಯ ಮಾಡುತ್ತದೆ. ಸಿಬ್ಬಂದಿ ತರಬೇತಿ. ನಿಮ್ಮ ಸಿಬ್ಬಂದಿಗೆ ತಕ್ಷಣದ ತರಬೇತಿಯನ್ನು ಒದಗಿಸಿ. ತರಬೇತಿದ ಸಿಬ್ಬಂದಿ ಹೆಚ್ಚು ಸಮರ್ಥವಾಗಿ ಕಾರ್ಯನಿರ್ವಹಿಸುತ್ತಾರೆ. ಆರ್ಥಿಕ ಯೋಜನೆ. ಆರ್ಥಿಕ ಯೋಜನೆ ಮಾಡುವುದು ನಿಮ್ಮ ಹಣಕಾಸು ನಿರ್ವಹಣೆಗೆ ಸಹಾಯ ಮಾಡುತ್ತದೆ. ಬಿಲ್ಡಿಂಗ್ ಬ್ರ್ಯಾಂಡ್. ನಿಮ್ಮ ಬ್ರ್ಯಾಂಡ್ ಅನ್ನು ಕಟ್ಟುವಲ್ಲಿ ಹೆಚ್ಚು ಗಮನ ಕೊಡಿ. ಬಲವಾದ ಬ್ರ್ಯಾಂಡ್ ಗ್ರಾಹಕರನ್ನು ಆಕರ್ಷಿಸುತ್ತದೆ. ಮಾನವ ಸಂಪತ್ತು ನಿರ್ವಹಣೆ. ನಿಮ್ಮ ಸಿಬ್ಬಂದಿಯನ್ನು ಸಮರ್ಥವಾಗಿ ನಿರ್ವಹಿಸಿ. ಸಮರ್ಪಿತ ಮತ್ತು ಖುಷಿಯಾದ ಸಿಬ್ಬಂದಿ ಉತ್ತಮವಾಗಿ ಕೆಲಸ ಮಾಡುತ್ತಾರೆ. ಸರಿಯಾದ ನಿರ್ವಹಣೆ ಹೆಚ್ಚು ಉತ್ಪಾದಕತೆಯನ್ನು ತರಲು ಸಹಾಯ ಮಾಡುತ್ತದೆ. ಸಮಯ ಸಂರಕ್ಷಣೆ. ಸಮಯವನ್ನು ಸರಿಯಾಗಿ ಸಂರಕ್ಷಿಸಿ. ಇದು ಉತ್ತಮ ಕಾರ್ಯನಿರ್ವಹಣೆಗೆ ಸಹಾಯ ಮಾಡುತ್ತದೆ. ತರಬೇತಿ ಕಾರ್ಯಕ್ರಮಗಳು. ನಿರಂತರ ತರಬೇತಿ ಕಾರ್ಯಕ್ರಮಗಳನ್ನು ಆಯೋಜಿಸಿ. ತರಬೇತಿ ವಿಶೇಷ ಶಕ್ತಿಯನ್ನು ನೀಡುತ್ತದೆ. ನಿರ್ವಹಣೆ ತಂತ್ರಜ್ಞಾನ. ಸುಧಾರಿತ ನಿರ್ವಹಣೆ ತಂತ್ರಜ್ಞಾನವನ್ನು ಅಳವಡಿಸಿ. ಇದು ನಿಮಗೆ ಹೆಚ್ಚು ಸಮರ್ಥತೆಯನ್ನು ತರಲು ಸಹಾಯ ಮಾಡುತ್ತದೆ. ಜನಸಂಪರ್ಕ. ಜನಸಂಪರ್ಕವನ್ನು ಸುಧಾರಿಸಿ. ಜನರೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸುವುದು ಮುಖ್ಯವಾಗಿದೆ. ಮೌಲ್ಯ ಹೆಚ್ಚಿಸುವುದು. ನಿಮ್ಮ ಉತ್ಪನ್ನ ಮತ್ತು ಸೇವೆಗಳ ಮೌಲ್ಯವನ್ನು ಹೆಚ್ಚಿಸಿ. ಹೆಚ್ಚಿನ ಮೌಲ್ಯವು ಗ್ರಾಹಕರನ್ನು ಆಕರ್ಷಿಸುತ್ತದೆ. ಪ್ರಮೋಷನ್. ನಿಮ್ಮ ಉತ್ಪನ್ನಗಳ ಪ್ರಚಾರಕ್ಕೆ ಹೆಚ್ಚು ಗಮನ ಕೊಡಿ. ಉತ್ತಮ ಪ್ರಚಾರವು ಹೆಚ್ಚು ಗ್ರಾಹಕರನ್ನು ತರಲು ಸಹಾಯ ಮಾಡುತ್ತದೆ. ಸಂಪೂರ್ಣ ನಿಷ್ಠೆ. ನಿಮ್ಮ ವ್ಯವಹಾರದ ಕಡೆಗೆ ಸಂಪೂರ್ಣ ನಿಷ್ಠೆಯನ್ನು ತೋರಿಸಿ. ನಿಷ್ಠೆಯಿಂದ ನಿಮ್ಮ ವ್ಯವಹಾರವು ಯಶಸ್ಸನ್ನು ಕಾಣಬಹುದು. ಪ್ರಿಯ ವೀಕ್ಷಕರೇ, ಕೊನೆಯದಾಗಿ ಈ ಟಿಪ್ಸ್ಗಳನ್ನು ಅನುಸರಿಸುವ ಮೂಲಕ ನೀವು ನಿಮ್ಮ ವ್ಯವಹಾರವನ್ನು ಸುಧಾರಿಸಬಹುದು ಮತ್ತು ಯಶಸ್ಸಿನ ಹಾದಿಯಲ್ಲಿ ಮುನ್ನಡೆಯಬಹುದು. ವ್ಯವಹಾರದಲ್ಲಿ ಯಶಸ್ಸು ಸಾಧಿಸಲು ನಿರಂತರ ಪ್ರಯತ್ನ ಮತ್ತು ದೃಢ ನಿಷ್ಠೆ ಅಗತ್ಯವಿದೆ. ನಿಮ್ಮದೇ ಆದ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಗುರುತಿಸಿ ಮುಂದಿನ ಹಾದಿಯಲ್ಲಿ ದಿಟ್ಟವಾಗಿ ಸಾಗಿರಿ. ನಮಸ್ಕಾರ.